ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಉತ್ತರದ ಬಾವನಬಂಡೆ ಕೋಟೆಯ ತುದಿಯಲ್ಲಿ ಹಜರತ್ ಸೈಯದ್ ಬಾದಶಾ ದರ್ಗಾ ಹಾಗೂ ಶರಣ ಶಿವಪ್ಪಜ್ಜನವರ ಗದ್ದುಗೆ ಇದೆ. 16ನೇ ಶತಮಾನದಲ್ಲಿ ಸೈಯದ್ ಬಾದಶಾ ಮತ್ತು ಶಿವಪ್ಪಜ್ಜ ಸಮಕಾಲೀನ ಶರಣರಾಗಿದ್ದರು. ಇವರಿಬ್ಬರ ನೆನಪಿನಲ್ಲಿ ಪ್ರತಿ ವರ್ಷ ಇಲ್ಲಿ ಉರುಸ್ ಜರುಗುತ್ತದೆ. ಈ ದರ್ಗಾದ ಉರುಸನ್ನು ಹಿಂದೂ ಮುಸ್ಲಿಂ ಸಹಸ್ರಾರು ಭಕ್ತರು ಭಾವ್ಯಕತೆಯಿಂದ ಆಚರಣೆ ಮಾಡ್ತಾರೆ. ಮೌಢ್ಯತೆಗಳನ್ನ ಹೋಗಲಾಡಿಸಲಿಕ್ಕೆ ಈ ದರ್ಗಾದ ಉರುಸನ್ನ ಕೆಟ್ಟ ತಿಂಗಳದಲ್ಲೇ ಮಾಡ್ತಾರೆ. ಕ್ರಿಸ್ತ ಶಕ 5ನೇ ಶತಮಾನದಿಂದ ನಾವು ಬಾದಾಮಿಯಲ್ಲಿ ಚಾಲುಕ್ಯರ ನಾಡಿನಲ್ಲಿ ಹಿಂದೂ ಮುಸಲ್ಮಾನರು ಭಾವ್ಯಕತೆಯಿಂದ ಬದುಕಾಕತ್ತೀವಿ. ಹಜರತ್ ಸೈಯದ್ ಬಾಷಾನವರು ಹಾಗೂ ಶಿವಪ್ಪಜ್ಜನವರು 16ನೇ ಶತಮಾನದ ಸಮಕಾಲೀನ ಶರಣರಾಗಿದ್ದರು. ಅವಾಗ 2ನೇ ಆದಿಲ್ ಶಾಹಿ ಅಂದ್ರೆ ಇಡೀ ಅಖಂಡ ಬಿಜಾಪುರ ಸಾಮ್ರಾಜ್ಯಕ್ಕೆ, ವಿಜಯಪುರ ಸಾಮ್ರಾಜ್ಯಕ್ಕೆ ಪೂರ್ತಿ ಬರಗಾಲ ಬಿದ್ದಿತ್ತಂತ. ಬರಗಾಲ ಬಿದ್ದಾಗ 2ನೇ ಆದಿಲ್ ಶಾಹಿ ಈ ಇಬ್ರು ಶರಣರಲ್ಲಿ ಬಂದು ನಮ್ಮ ಭಾಗದಾಗ ಮಳೆ ಹೋಗಿದೆ ಮತ್ ನಾ ಇಲ್ಲಿ ಬಂದೀನಿ ಅಂತೇಳಿ ಬೇಡ್ಕೊಂಡು ಹೋಗ್ತಾನಂತ. ಅವಾಗ ಈ ಶರಣರು ಏನ್ ಹೇಳ್ತಾರಂತ, ನೀ ನಮ್ಮ ಈ ಸೀಮೆ ದಾಟಿ ಹೋಗು ಅವಾಗ ನೋಡಂತಂದ್ರ ಆ ಸೀಮೆ ದಾಟಿ ಹೋಗು ಮುಂಚೆಗೆ ಅವ್ನು ಮಳೆಯಲ್ಲಿ ಸಿಕ್ಬಿಡ್ತಾನಂತ ಅವ್ನು ಪೂರ್ತಿ. ಅವಾಗ್ಲಿಂದ್ರೂ ಈಗ ಏನ್ ಉತ್ತರ ಕೋಟೆ ಏನ್ ಸೈಯದ್ ಬಾಷಾ ದರ್ಗಾದ್ ಗುಡ್ಡದ ಕಡೆ ಏನಾರು ಮಾಡಾತಂದ್ರೆ ಸತಸಿದ್ಧ ಅಂತ ಮಳಿ. ಈಗಲೂ ರೈತಾಪಿ ಎಲ್ಲ ಜನ ನಂಬಿಕೆ. ಆಮೇಲೆ ಏನಾದ್ರು ಸ್ವಲ್ಪ ಮಳೆಗಾಲದಲ್ಲಿ ಏನಾದ್ರು ಮಳೆಗಳು ಅಸ್ತವ್ಯಸ್ತ ಆದವು ಅಂದ್ರೆ ಅವಾಗ ಏನು ಇಡೀ ಊರಿನ ದೈವ ಜನ ಬಂದು ಇಲ್ಲಿ ಹಜರತ್ ಸೈಯದ್ ಬಾಷಾ ದರ್ಗಾದವಾಗ ಏನೋ ಗೋರಿ ಸಮಾಧಿ ಇದೆಯಲ್ಲ ಅಲ್ಲಿ ಸುತ್ತಲೂ ನೀರಿನ ಒಡ್ಡ ಕಟ್ಟಿ ಹೋಗ್ತಾರ. ಎಲ್ಲಿ ಮಠ ಮಳಿ ಆಗೋ ಮಠ ನೀರ್ ಒಡ್ಡ, ಅಲ್ಲಿ ಮಠ ಚಾವಿನ ತೆಗ್ದಿರೋದಲ್ಲ. ಇವೆಲ್ಲ ಅಷ್ಟು ವಿಶ್ವಾಸ ಎಲ್ಲ ಜನರಲ್ಲಿ. ಈಗ ನಮ್ ದರ್ಗಾಕ್ ಹೋಗ್ಬೇಕಾದ್ರೆ ನಮ್ಗೆ 5 ದ್ವಾರ ಬಾಕ್ಲಗಳು ಸಿಗ್ತವೆ. ಒಂದೊಂದು ದ್ವಾರ ಬಾಕಲದಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿ ಇದೆ. ಆ ಶಕ್ತಿಯಿಂದನೇ ಎಲ್ಲಾ ಭಕ್ತರಿಗೆ ಅನುಕೂಲವಾಗಿ ಮೇಲ್ಗಡೆ ಹತ್ತಾರೋದು. ಆಯಾಸ ಆಗೋದಿಲ್ಲ ಅವ್ರಿಗೆ. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಇದಾವೆ. ಅಂದಾಜು ಒಂದು 300-400 ಸ್ಟೆಪ್ಸ್ ಇದಾವೆ. ಈಗ ಎನಿಸಿದ್ರು ಈಗ ಎಲ್ಲ ಬರುವ ಭಕ್ತರು ದರ್ಗಾಕ್ಕೆ ಬರೋ ಭಕ್ತರಲ್ಲಿ ಕಂಪಲ್ಸರಿ ಆ ಉದ್ದನಕಡ್ಡಿ ಬೆಳಗ್ಗೆ ಈ ಹನುಮಪ್ಪ ಉದ್ದನಕಡ್ಡಿ ಬೆಳಗ್ಗೆ ಬರ್ತಾರೆ. ಇಲ್ಲಿ ಎಲ್ಲರೂ ಹೂವು ಮತ್ತೆ ಇವಾಗ ಗುರುವಾರಕ್ಕೊಮ್ಮೆ ಬರುವ ಭಕ್ತರು ಹೂವ ಕರ್ಪೂರ ಉದ್ದನಕಡ್ಡಿ ಬೆಳಗ್ಗೆ ಬರ್ತಾರೆ. ಎಲ್ಲೊಂದು ಶಕ್ತಿ ಹೊಂದಿದೆ. ಅದೇ ಕುಂಟಜ್ಜನ್ ಅಂತ ಹೇಳಿದ್ನಲ್ಲ, ಕುಂಟಜ್ಜನ್ ಕಟ್ಟಿ ಇದು ದರ್ಗಾ ಮೇನ್ ಫ್ರಂಟ್ ಇದ್ದು. ದರ್ಗಾದ ಫ್ರಂಟ್ ಆಕ್ರ ಇದು ಹೋಗ್ಲಿಕ್ಕೆ. ಇದು ಹಿಂದಿನ ಶಿವಾಲಯ ಗುಡಿದಲ್ಲಿ ಆಕ್ರ ಮೇಘನ ಶಿವಾಲಯ ಅಂತಾರೆ ಅದಕ್ಕೆ. ಮೇಘನ ಶಿವಾಲಯ ಅಪೋಸಿಟೇ ದರ್ಗಾ. ಜೋಗಮ್ಮ ದರ್ಗಾಕ್ಕೆ ದೀಪ ಹಚ್ಚಲಿಕ್ಕೆ ತಲೆ ಮೇಲೆ ಇದನ್ನು ಇಟ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಕಾಲು ಜಾರಿ ಬಿದ್ದಾಗ ಇದು ನಕ್ಷೆ ಆಗಿದ್ದಂತ. ಅವಾಗ ಇದು ಚಿತ್ರ ಮೂಡಿದ್ದಂತ. ಅವಾಗ ದೀಪ ಹಚ್ಚಲಿಕ್ಕೆ ಹೋಗ್ತಿರ್ತಾಳಕ್ಕೆ ತೊಗೊಂಡು ಕಾರಿ ಜಾರಿ ಬೀಳ್ತಾವಂತ. ಅದು ನಿಶಾನೆ ಅಂತೇಳಿ ಎಲ್ಲ ಹಿರಿಯರು ಹೇಳ್ತಾರೆ. ಇದ್ರದ್ದು ಕೆಲವು ಮಂದಿ ರೋಗ ರುಜಿನ ಇದ್ದರು ಈ ನೀರು ಅಲ್ಲೇ ತೊಗೊಂಬಂದು ಅವ್ರ ಗೋರಿ ಮೇಲೆ ತೊಳೆದು ಆ ನೀರು ತೊಗೊಂಡೋಗಿ ಎಲ್ಲ ಹಚ್ಚಿದ್ರೆ ಚರ್ಮ ರೋಗ ಎಲ್ಲ ಹೋಗುತ್ತೆ ಅಂತೇಳಿ ಭಕ್ತರು ಒಂದು ಎಲ್ಲ ವಿಶ್ವಾಸ. ಅದು ಭಾಳಷ್ಟು ಜನ ಪ್ರತಿ ಗುರುವಾರ ಬರೋರು ಇಲ್ಲಿ ನೀರು ತುಂಬ್ಕೊಂಬಂದು ಅಲ್ಲಿ ಆಡೋ 3 ಗೋರಿಗಳನ್ನು ಸ್ವಲ್ಪ ತೊಳ್ಕೊಂಡು ಆ ನೀರು ಒಯ್ದು ಮೈಗೆ ಕೈಗೆ ಕಾಲು ನೋವಿಗೆ ಎಲ್ಲ ಹಚ್ಕೊತಾರೆ. ಅವರು ರಿಲೀಫ್ ಸಿಗುತ್ತೆ ಅಂತ
ಗುಡ್ಡ ಹತ್ಬೇಕಂದ್ರೆ ಒಂದು ಅಂದಾಜು ಪ್ರಕಾರ ಒಂದು 200-300 ಸ್ಟೆಪ್ಸ್ ಇದೆ. ಎಲ್ಲಂದ್ರೂ ಹಂಗೆ ತಳಗ ನೋಡಿದ್ರೆ ಒಂದು 200-300 ಹೈಟ್ ಆಗುತ್ತೆ ಇದು. ಅದ್ರ ಅಷ್ಟು ಎತ್ತರ ಐತೆ. ಈಗ ನೀವು ತಿಳ್ಕೊಂಡಿರ್ಬೋದು, ಬಂದ ಭಕ್ತರಿಗೆ ಏನಾರು ಆಯಾಸ ಆಗ್ತಿರ್ಬೋದು, ಇಲ್ಲ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಎಷ್ಟು ಮಂದಿ ಭಕ್ತರು ಬರ್ತಾರೆ ಎಲ್ಲರಿಗೂ ಆಯಾಸ ಏನು ಆಗೋದಿಲ್ಲ. ಎಲ್ಲ ಭಕ್ತರು ಬಂದು ಇಲ್ಲ ವಿಶಿಷ್ಟವಾಗಿ ಬಂದ್ರಂದ್ರೆ ಈ ಪ್ರಶಾಂತವಾದ ಸ್ಥಳ ನೋಡಿದ್ರೆ ಯಾರು ಎದ್ದು ಹೋಗ್ಲಿಕ್ಕೆ ಮನಸ್ಸು ಇಚ್ಛೆ ಮಾಡೋದಿಲ್ಲ. ಅವರು ತಮ್ಗೆ ಯಾವಾಗ ಬೇಕು ಅಷ್ಟು ಮಠ ಕುಂತು ಹೋಗಿರ್ತಾರೆ. ಹಿಂದೂ ಮುಸಲ್ಮಾನ್ ಭಕ್ತರು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ಅವಾಗ ಅಂದಾಜು ಪ್ರಕಾರ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಂದು 5 ಕ್ವಿಂಟಲ್ ಅಷ್ಟು ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ. ಅವಾಗ ಮೊದಲು ನಮ್ಮ ಪೂರ್ವಜರು ಅಂತಂದ್ರೆ ಜನಾಬ್ ಅಬ್ದುಲ್ ಖಾದರ್ ಸಾಹಿಬ್ ಪೀರ ಅವ್ರ ನಂತರ ಅವ್ರ ಮಕ್ಕಳು ಹಸನ್ ಸಾಹೇಬರು, ಹಿಂಗೆ ಮಾಡ್ಕೊಂಡು ಈಗ ನಂದು 5ನೇ ತಲೆಮಾರು. 2015 ನಂತರ ನಾನು ಇಲ್ಲಿ ಸೇವೆ ಮಾಡ್ತಿರೋದು. ಉರುಸ್ ಪ್ರಯುಕ್ತ ಬಾದಾಮಿ ಪಟ್ಟಣದಲ್ಲಿ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಲಿಂಗಾಯತ ಪರಂಪರೆಯ ಶರಣರು, ಸೂಫಿ ಸಂತರು ಸೇರಿದಂತೆ ಎಲ್ಲ ಧರ್ಮಗಳ ಸಂತರು ಒಟ್ಟಾಗಿ ಹೆಜ್ಜೆ ಹಾಕಿ ಭಾವೈಕ್ಯತೆಯ ಸಂದೇಶ ಸಾರುತ್ತಾರೆ. ಶಿವಪ್ಪಜ್ಜ ಸೈಯದ್ ಭಾಷಾ ಅಂದರೆ ಇಬ್ಬರು ಗೆಳೆಯರು, ಇವರು ಅಗ್ದಿ ಆತ್ಮೀಯ ಸ್ನೇಹಿತರು. ಇಬ್ಬರು ಕೂಡ ಪೂಜೆ ಮಾಡಿ ಇಬ್ಬರು ಕೂಡ ಆತ್ಮೀಯತೆಯಿಂದ ನಡ್ಕೊಂಡ್ರು. ಇಲ್ಲಿ ಯಾವಾಗಲೂ ಯಾರು ಯಾವುದು ಭೇದ ಮೊದಲಿಂದೂ ಇಲ್ಲ, ಇಂದೂ ಇಲ್ಲ. ಯಾವಾಗಲೂ ಪೂರ್ವಿ ಎಲ್ಲರೂ ಕೂಡ ಮಾಡ್ತೀವಿ. ನಾವು ಹಿಂದೂಗಳು ಅವರು ಮುಸಲ್ಮಾನರು ಅನ್ನೋ ಭಾವನೆ ಇಲ್ಲ. ಇಲ್ಲ, ಪ್ರತಿಯೊಬ್ಬರು ತನ್ನ ಮನಸಾರೆ ಅವನು ಸೇವಾ ಮಾಡ್ತಾನೆ. ಅವ್ರ ಹಬ್ಬ ನಮ್ಮ ಹಬ್ಬ ಅವ್ರು ಅನ್ನೋಂಥ ಭಾವನೆ ಇಲ್ಲ. ಹಿಂದೂ ಮುಸಲ್ಮಾನನು ಗೊತ್ತೇ ಇಲ್ಲ. ಇದು ಏನದ ಒಳಗೆ ಹೋಗಿ ನಾವು ಗಂಧ ಹಚ್ತೀವಿ, ಅವರು ಹಚ್ತಾರ. ಇದು ಭಾವೈಕ್ಯತೆ, ಆತ್ಮೀಯತೆ. ನಮ್ಮ ತಿಳುವಳಿಕೆಯಿಂದನೇ ಬರಕತ್ತೀವ್ರಿ ಈ ದೇವಸ್ಥಾನಕ್ಕೆ. ಎಲ್ಲ ಜಾತಿಯವರು ಬರ್ತಾರೆ ರೀ, ಎಲ್ಲರೂ ಇರ್ತಾರೆ. ಅವ್ರವ್ರ ಧರ್ಮ ಅವ್ರು ಪಾಲಿಸ್ತಾರೆ. ಆಮೇಲೆ ಇಲ್ಲಿ ಯಾರೂ ಭೇದ ಭಾವ ಅನ್ನೋದಿಲ್ಲ. ಎಲ್ಲ ತರಗತಿ ಒಳಗೆ ಜನನು ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಈ ಸೈಯದ್ ಭಾಷಾ ದರ್ಗಾದ್ದು ಉರ್ಸು ಅಥವಾ ಗಂಧ ಎರಡು, ಅದ್ರ ಪಕ್ಕಕ್ಕೆ ಶಿವಪ್ಪಜ್ಜನ ಮಠದ ಗುಡಿ ಐತಿ. ಇಲ್ಲಿ ಕಪ್ಪಾರ ಬಟ್ಟನ ಶಾಸನ, ಶಿಲಾಶಾಸನ ಇದು ಆಂಜನೇಯದು. ನಮ್ಮ ಅಜ್ಜ ಮುತ್ತಜ್ಜ ಕಾಲದ್ದೂ ನಡ್ಕೊತ ಬಂದಂಥದ್ದು ಇದು ಅದಾವ್ರಿ ಇಲ್ಲಿ ಬಾದಾಮಿ ಒಳಗೆ. ಇಲ್ಲಿ ಹಿಂದೂ ಮುಸಲ್ಮಾನ್ರು ಅನ್ನೋದು ಯಾವಾಗೂ ಇಲ್ಲ. ಹಿಂದಿನ ಕಾಲದಾಗೂ ಇಲ್ಲ, ಈಗೂ ಇಲ್ಲ, ಮುಂದಿನ ಕಾಲದಾಗೂ ಬಡ್ದಿಲ್ಲ. ರಾಜಕೀಯ ಮಂದಿ ಅದಕ್ಕೆ ಏನಾರ ಬಣ್ಣ ಬಡಿಬೋದು. ಆದರೆ ಅದ ರಾಜಕೀಯ ಮಂದಿನ ಹಿಂದೂ ಮುಸಲ್ಮಾನ್ರು ಇಬ್ಬರು ಸೇರಿ ಒಗ್ಗಟ್ಟಾಗಿ ಈ ಉರ್ಸು ಗಂಧನ ನಡೆಸುವಂಥ ಆಚರಣೆ ಹಿಂದಿನ ಕಾಲದಿಂದನೂ ಐತ್ರಿ. ಅದು ಸ್ವತಂತ್ರ ಪೂರ್ವಲಿದ್ದ ಹಿಂದಿನ ಕಾಲದಿಂದನೂ ನಡ್ಕೊಂತ ಬಂದಿದ್ದು, ಮುಂದನೂ ನಡೀತಾ ಇರ್ತೈತಿ. ಇಲ್ಲೇ ಬಾದಾಮಿ ವಲಯದಾಗ ಹಿಂದೂ ಮುಸಲ್ಮಾನರು ಅನ್ನೋದು ಎಲ್ಲರೂ ಒಗ್ಗಟ್ಟಾಗಿ ನಡುವಂಥ ಮೊಹರಂ ಆತು, ಈ ಉರ್ಸಾತು, ಎರಡೂ ಒಗ್ಗಟ್ಟಾಗಿ ನಡೀತಾವೆ. ಇಲ್ಲೇ ಯಾವುದೇ ರೀತಿಲಿದ್ದ ಭೇದ ಭಾವ ತಾರತಮ್ಯ ನಡೆಯುವುದಿಲ್ಲ. ಹೆಚ್ಚು ಇಲ್ಲೇ 75% ಹಿಂದೂಗಳು, 25% ಮಾತ್ರ ಮುಸಲ್ಮಾನರು. 100%ನ ಇಬ್ಬರು ಎಲ್ಲರೂ ಒಗ್ಗಟ್ಟಾಗಿ ಮಾಡುವಂಥ ಆಚರಣೆ ಇದು. ಪ್ರತಿ ವರ್ಷಕ್ಕೊಮ್ಮೆ ಬರುತ್ತೆ. ನಾವು ಕುಟುಂಬ ಸಮೇತ ಬಂದು ಇಲ್ಲೇ ಅವರ ಸೇವಾದಲ್ಲಿ ಭಾಗಿಯಾಗ್ತೀವಿ. ಕಾಯಿ ಹೊಡಿಸ್ತಾರ, ಸಕ್ರೆ ಪುಟಾಣಿ ಕೊಡೋರು ಕೊಟ್ಟು ತಮ್ಮ ಸಂಪ್ರದಾಯದಂಥ ಪದ್ಧತಿಯನ್ನು ನಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಹಿಂದೂ ಮುಸಲ್ಮಾನರು ಅನ್ನೋ ಮಾತನ್ನು ಈ ಶಬ್ದ ಅಳವಡಿಸ್ಬೇಡ್ರಿ, ಇಲ್ಲಿ ಅಳವಡಿಸ್ಬೇಡ್ರಿ. ಇಲ್ಲಿ ನಾವು ಹಜರತ್ ಸೈಯದ್ ಭಾಷಾ ರಹಮತುಲ್ಲಾ ಅಲೆಯವರ ನಾವು ಆಸ್ಥಾನಕ್ಕೆ ಬಂದಾಗ ಇವರು ಒಂದು ಪವಾಡ ಪುರುಷರು, ಇವರು ಒಂದು ಅವತಾರ. ಇವರು ಏನಿದೆ ಸಮಾಜವನ್ನು ಒಗ್ಗಟ್ಟಾಗಿಸಲು ಮತ್ತು ಶಾಂತಿ, ಸಹಬಾಳ್ವೆ ಮತ್ತು ಪ್ರೀತಿಯನ್ನು ಹಂಚುವಂಥ ಸಂದೇಶವನ್ನು ತಗೊಂಡು ಇಲ್ಲೇ ಬಾದಾಮಿಯ ಈ ಸುಕ್ಷೇತ್ರದಲ್ಲಿ ಬಂದರು. ಅದೇ ರೀತಿ ನಾವು ನೋಡಿದರೆ ಇಲ್ಲೇ ಅಜ್ಜನವರ ಆಸ್ಥಾನವೂ ಸಹಿತ ಇದೆ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತವಾಗಿದೆ. ನಾವು ಹಿಂದೂ ಮುಸ್ಲಿಂ ಅಂತ ಏನು ನಾವು ಭೇದ ಭಾವ ಮಾಡೋದಿಲ್ಲ. ಇದು ಎಲ್ಲ ಒಂದೇ ಅಂತ ಹೋಗ್ತೀವಿ. ನಿನ್ನೆ ನಾವು ನೋಡಿದ್ವಿ ಗಂಧದ ಸಮಯದಲ್ಲಿ ಎಲ್ಲ ಜನಾಂಗದವರು ಸೇರಿಕೊಂಡು, ಸ್ವಾಮಿಯವರು ಬಂದರು, ನಮ್ಮ ಸಜ್ಜಾದ ನಶೀನವರು ಬಂದರು, ಎಲ್ಲರೂ ಸೇರಿಕೊಂಡು ನಾವು ನೀವು ಅಂತ ಏನು ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿಕೊಂಡು ನಾವೇನಿದೆ ಇಲ್ಲೇ ಆಸ್ಥಾನಕ್ಕೆ ಬಂದು ಗಂಧವನ್ನು ಏರಿಸಿದ್ವಿ.
ಅದರ ಜೊತೆಯಲ್ಲಿ ಅಜ್ಜನವರ ಪೂಜೆನೂ ಆಯಿತು. ಇಂಥ ಒಂದು ಭಾವೈಕ್ಯತೆಯ ಒಂದು ಸಮಾವೇಶಗಳು ಅಥವಾ ಜಾತ್ರೆಗಳು ಅಥವಾ ಉರುಸುಗಳು ಆಗ್ತಾ ಇದ್ದರೆ ಜನರಲ್ಲಿ ಇದು ಭಾವೈಕ್ಯತೆಯ ಒಂದು ಸಂದೇಶ ಹೋಗುತ್ತೆ. ಈಗಿನ ಕಾಲಮಾನದಲ್ಲಿ ಇದು ಅವಶ್ಯಕವಾಗಿರ್ತಕ್ಕಂಥ ವಿಷಯ. ನಮ್ಮ ಪೂರ್ವಜರಾಗಿರ್ತಂಥ ಈ ಶರಣರು ನಮಗೆ ದಾರಿನ ಹಾಕಿಕೊಟ್ಟಿದ್ದಾರೆ. ಅವರು ಯಾವತ್ತು ತಾವು ಎರಡಲ್ಲ ಅಂತೇಳಿ ಭಾವಿಸಿಲ್ಲ. ನಾವಿಬ್ಬರು ಇದ್ರ ಶರಣರು, ನಾವೊಬ್ಬರೇ ಅನ್ನೋಂತಹ ಭಾವನೆಯಲ್ಲಿ ಇವತ್ತು ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಏನೈತಿ ಈ ಬದಾಮಿಯಲ್ಲಿ ಚಾಲುಕ್ಯರು ಪರಧರ್ಮ ಸಹಿಷ್ಣುತೆಯನ್ನು ಪಾಲಿಸಿದ್ರು, ಅದೇ ಪರಧರ್ಮ ಸಹಿಷ್ಣುತೆಯನ್ನು ಇವತ್ತಿಗೂ ಬದಾಮಿಯಲ್ಲಿ ನಾವು ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪಜ್ಜನವರ ದರ್ಗಾದಲ್ಲಿ ಪಾಲಿಸುತ್ತಾ ಇಡೀ ಜನತೆಗೆ, ಇಡೀ ನಾಡಿನಲ್ಲಿ ಸೌಹಾರ್ದತೆ ಬೆಳೀಲಿ ಅಂತೇಳಿ ಆಶಿಸುತ್ತೇನೆ.